ಕಾಂಗ್ರೆಸ್ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿಯನ್ನು ನೀಡ್ತಾ ಇದ್ದಾರೆ. ಒಳಗಡೆಯ ರಾಜಕೀಯ ಇದೆಯಲ್ಲ, ಆ ಬಣ ರಾಜಕೀಯ ಹಂಗೆ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. ರಾಜಕೀಯದಲ್ಲಿ ಕುರ್ಚಿ ಕಾದಾಟದ ಕುರಿತಾಗಿ ಇನ್ನೂ ಕೂಡ ಹಂಗೆ ಇದೆ. ಕುರ್ಚಿಯ ಕಾದಾಟ, ಬಣ ರಾಜಕೀಯ, ಒಳ ರಾಜಕೀಯ ಅದೇ ರೀತಿಯಲ್ಲಿದೆ. ಸೊ ಡಿಕೆಶಿ ಅವರ ಡಿನ್ನರ್ ಪಾರ್ಟಿ ಕಳೆದ ಬಾರಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಡಿನ್ನರ್ ಪಾರ್ಟಿ ಎಷ್ಟೆಲ್ಲ ಸದ್ದು ಮಾಡ್ತು ಅಂತ ನಿಮ್ಗೆ ಗೊತ್ತಿದೆ. ಡಿನ್ನರ್ ಪಾರ್ಟಿಯ ನೆಪದಲ್ಲಿ ಎಲ್ಲ ಶಾಸಕರನ್ನ ಪುಸಲಾಯಿಸುವಂತಹ ಕಾರ್ಯಕ್ಕೆ ಡಿಕೆಶಿ ಅವರು ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಅದೇ ಈ ಬಾರಿಯೂ ಆಗ್ತಾ ಇತ್ತು. ಪದೇ ಪದೇ ಹೈಕಮಾಂಡ್ ಹೋಗ್ತಾರೆ, ಹೈಕಮಾಂಡ್ ನಿಂದ ಬರ್ತಾರೆ, ಇಲ್ಲೊಂದಿಷ್ಟು ಡಿನ್ನರ್ ಪಾರ್ಟಿಗಳು, ಲಂಚ್ ಪಾರ್ಟಿಗಳಾಗುತ್ತೆ. ಪ್ರತಿ ಬಾರಿ ಇಲ್ಲಿ ಡಿನ್ನರ್ ಪಾರ್ಟಿ ಅಂಡ್ ಲಂಚ್ ಪಾರ್ಟಿಗಳಾದ ನಂತರ ಕೆಲವು ಶಾಸಕರು ಕುರ್ಚಿ ಕದನದ ಕುರಿತಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಈ ಬಾರಿಯೂ ಅದೇ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಂಜೆ 7 ಗಂಟೆಯಿಂದಲೇ ಹೋಟೆಲ್ಗೆ ಶಾಸಕರು ಆಗಮಿಸಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ 100ಕ್ಕೂ ಹೆಚ್ಚು ಶಾಸಕರು ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಸಿಎಂ ಸಿದ್ದು ಬಣ, ಡಿಸಿಎಂ ಡಿಕೆಶಿ ಬಣದವರು ಕೂಡ ಸಾಥನ್ನು ನೀಡಿದ್ದಾರೆ. ಅಧಿಕಾರ ಹಂಚಿಕೆ ಸಂಘರ್ಷಕ್ಕೆ ಅಂತ್ಯ ಹಾಡುತ್ತಾ ಈ ಔತಣಕೂಟ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಸೊ ಈ ಬಾರಿ ಎರಡೂ ಬಣದವರು ಇರೋದ್ರಿಂದ ಈ ಹೇಳಿಕೆ ಕೊಡೋದೆಲ್ಲ ತಪ್ಪುತ್ತೆ, ಬದಲಿಗೆ ಇದಕ್ಕೊಂದು ಫೈನಲ್ ಶೋಡೌನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ವಿ ಹ್ಯಾವ್ ಟು ಸಿ ಏನೇನಾಗಬಹುದು ಅಂತ. ನೋಡಿ, ಬಣ ರಾಜಕೀಯ ಆರಂಭವಾಯಿತು ಯಾವಾಗ? ಕಳೆದ ಆಗಸ್ಟ್ನಲ್ಲಿ ಒಂದು ಸುದ್ದಿ ಹಬ್ಬಿಕೊಳ್ಳುತ್ತೆ. ಏನು ಅಂತ ಕೇಳಿದರೆ, ಕುರ್ಚಿ, ಸಿಎಂ ಕುರ್ಚಿಗೆ 2.5 ವರ್ಷ ಅಂತ ಮಾತುಕತೆ ಆಗಿದೆ. 2.5 ವರ್ಷ ಆಯಿತು. ಇದೀಗ ಸೆಪ್ಟೆಂಬರ್ನಲ್ಲಿ ಡಿಕೆಶಿ ಅವರು ಕುರ್ಚಿಯನ್ನು ಅಲಂಕರಿಸ್ತಾರೆ ಅಂತ. ಅಲ್ಲಿಂದ ಒಂದು ಆರಂಭ ಆಯಿತು ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ. ಪದೇ ಪದೇ ಹೈಕಮಾಂಡ್ ವಿಸಿಟ್ ಮಾಡೋದು, ಹೈಕಮಾಂಡಿಂದ ಸುರ್ಜೇವಾಲಾ ಅವರು, ಖರ್ಗೆ ಅವರು ಇಲ್ಲಿ 3 ಸತಿ ಬರೋದು, ಇಲ್ಲೊಂದಿಷ್ಟು ಮೀಟಿಂಗ್ಗಳನ್ನು ಮಾಡೋದು, ಎಲ್ಲ ಶಾಸಕರನ್ನ ಕರೆದು ಮೀಟಿಂಗ್ ಮಾಡೋದು. ಆಮೇಲೆ ಶುರುವಾಯಿತು ಈ ಡಿನ್ನರ್ ಪಾರ್ಟಿಗಳು. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಪಾರ್ಟಿ ಮಾಡೋದು, ಮತ್ತೊಂದು ಕಡೆ ಡಿಕೆಶಿ ಅವರು ಡಿನ್ನರ್ ಪಾರ್ಟಿ ಮಾಡೋದು. ಓವರ್ ಆಲ್ ಆಗಿ ಈ ಡಿನ್ನರ್ ಪಾರ್ಟಿಗಳನ್ನು ಮಾಡಿದ ನಂತರ ಒಂದೊಂದು ಹೇಳಿಕೆಗಳನ್ನು ಕೊಡೋದು. ರಾಜಣ್ಣ ಒಂದು ಕಡೆ ಹೇಳಿಕೆ, ಈಚೆ ಜಮೀರ್ ಅವರದ್ದು ಇನ್ನೊಂದು ಕಡೆ ಹೇಳಿಕೆ, ಡಿಕೆಶಿ ಬಣದ ಪರವಾಗಿರುವವರದ್ದು ಮತ್ತೊಂದಿಷ್ಟು ಹೇಳಿಕೆಗಳು. ಒಟ್ಟಾರೆಯಾಗಿ ಈ ರಾಜ್ಯದ ಜನತೆಯ ಜ್ವಲಂತ ಸಮಸ್ಯೆಗಳನ್ನು ಆಲಿಸೋದಕ್ಕಿಂತ ಹೆಚ್ಚಾಗಿ ಈ ಕೆಲ ತಿಂಗಳಿಂದ ಈ ಕುರ್ಚಿಯ ಫೈಟೇ ಹೆಚ್ಚಾಗ್ತಾ ಇದೆ. ಇದೀಗ ಫೈನಲ್ ಡಿನ್ನರ್ ಮೀಟಿಂಗ್ ತರ ಇದು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಡಿನ್ನರ್ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಬಣದವರು ಇದ್ದಾರೆ, ಡಿಕೆಶಿ ಬಣದವರು ಇದ್ದಾರೆ. ಎಲ್ಲೋ ಒಂದು ಕಡೆ ಎಲ್ಲರೂ ಒಟ್ಟು ಸೇರಿ ಒಂದು ರಾಜಿ ಪಂಚಾಯಿತಿಯನ್ನ ಮಾಡಿಬಿಟ್ಟು, ರಾಜಿ ಪಂಚಾಯಿತಿಯನ್ನ ಮಾಡಿ ಈ ಕುರ್ಚಿ ಘಟ ಏನ್ ಫೈಟ್ ನಡೀತಾ ಇದೆ ಇದಕ್ಕೆ ಒಂದು ಫೈನಲ್ ಶೋಡೌನ್ ಹಾಕ್ತಾರಾ ಅಥವಾ ಫೈನಲ್ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡ್ತಾರಾ ಅನ್ನೋದನ್ನ ಇನ್ನಷ್ಟೇ ನಾವು ಕಾದು ನೋಡಬೇಕು. ಇನ್ನು ಅಧಿಕಾರಿ ಹಂಚಿಕೆ ಸಂಘರ್ಷಕ್ಕೆ ಸೊ ಇಲ್ಲಿಗ ಕಾರಣ ಏನ್ ಕೊಡಲಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಾರೆ ಡಿಕೆ ಶಿವಕುಮಾರ್. ಹಾಗಾಗಿ ಈ ಡಿನ್ನರ್ ಪಾರ್ಟಿಯನ್ನು ಅರೇಂಜ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಡಿಕೆಶಿ ಪ್ಲಾನ್ ಮಾಡಿದ್ದಾರೆ ಅನ್ನುವಂತ ವಿಚಾರ. ಸಿಎಂ ಸಿದ್ದು ತಂತ್ರಕ್ಕೆ ಪ್ರತಿತಂತ್ರ ಹೂಡಿದ್ದಾರೆ ಡಿಕೆಶಿ ಅಂಡ್ ಟೀಮ್. ಡಿನ್ನರ್ ಮೂಲಕ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಡಿಕೆ ಪ್ಲಾನ್ ಮಾಡಿದ್ದಾರೆ. ಡಿಕೆ ಪ್ಲಾನ್ಗೆ ಟಕ್ಕರ್ ಕೊಡ್ತಾರೆ ಸಿಎಂ ಪಡೆದ ಶಾಸಕರು ಮತ್ತು ಸಚಿವರು. ಸಿಎಂ ಮುಂದಿನ ನಡೆ ಬಗ್ಗೆ ಕಾಂಗ್ರೆಸ್ನಲ್ಲಿ ತೀವ್ರವಾದ ಚರ್ಚೆ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಾರೆ ಡಿಕೆ ಶಿವಕುಮಾರ್. ಈ ಹಿನ್ನೆಲೆಯಲ್ಲಿ ಈ ಪಾರ್ಟಿಯನ್ನ ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲ, ಏನಾದ್ರೂ ಒಂದು ಕಾರಣ ಕೊಡಬೇಕಲ್ವಾ? ಏನ್ ಕಾರಣ ಕೊಡೋದು? ಅದು ಈ ಕಾರಣವನ್ನು ಕೊಡ್ತಿದ್ದಾರಷ್ಟೇ. ಡಿಕೆಶಿ ಅವರು 6 ವರ್ಷ ಆಯ್ತು ಕುರ್ಚಿ ಮೇಲೆ ಕೂತ್ಕೊಂಡು, ಹಾಗಾಗಿ ಇದೆಲ್ಲ ಆಗ್ತಾ ಇದೆ.
ಈ ಡಿನ್ನರ್ ಪಾರ್ಟಿಯಲ್ಲಿ ಅಂಥದ್ದೇನು ನಾವು ಮೀಟಿಂಗ್ ಏನು ಮಾಡಲ್ಲ, ಸುಮ್ಮನೆ ಒಂದು ಸೆಲೆಬ್ರೇಷನ್ ಅಷ್ಟೇ ಇದು ಅಂತ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಪ್ರತಿ ಬಾರಿಯೂ ಕೂಡ ಈ ರೀತಿಯ ಮೀಟಿಂಗ್ಗಳು ಪಾರ್ಟಿಗಳ ಆದಾಗ ಏನು ಔಟ್ಪುಟ್ ಬಂದಿದೆ ಅನ್ನೋದನ್ನ ಓರ್ವ ಮಾಧ್ಯಮದ ನಿರೂಪಕನಾಗಿ ಬಹಳ ಸ್ಪಷ್ಟವಾಗಿ ಅರ್ತಿದ್ದೀನಿ. ಇನ್ನು ನಾಳೆ ನಾಡಿದ್ರಲ್ಲಿ ಒಂದು ಬಿಗ್ ಸ್ಟೇಟ್ಮೆಂಟ್ಗಳು ಬರುವುದಂತೂ ಸತ್ಯ. ಬೇಕಾದ್ರೆ ಬರೆದಿಟ್ಕೊಳ್ಳಿ ಇದನ್ನ. ರಾಜ್ಯದಲ್ಲಿ ಎಸ್ಸಿ ಸಮುದಾಯದ ಒಳ ಮೀಸಲಾತಿ ವಿಚಾರದ ಕುರಿತಾಗಿ ಕೂಡ ಏನು ಚರ್ಚೆ ಎಲ್ಲ ಆಗ್ತಾ ಇದೆ, ಆ ವಿಚಾರವೂ ಕೂಡ ಇಲ್ಲಿ ಮುನ್ನೆಲೆಗೆ ಬರಬಹುದು. ಅದರ ಜೊತೆಯಲ್ಲಿಯೇ ಇದಕ್ಕೆ ಒಂದು ಫೈನಲ್ ಶೋಡೌನ್ ಅನ್ನು ನೀಡೋದಕ್ಕೆ ಮುಂದಾಗ್ತಾರಾ ಕಾಂಗ್ರೆಸ್ ಶಾಸಕರು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ವಿನೋದ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಡಿನ್ನರ್ ಪಾರ್ಟಿಗಳು ಕಳೆದ ಬಾರಿ ಆದಾಗಲ್ಲ ಏನು ಔಟ್ಪುಟ್ ಬಂದಿದೆ ಅಂತ ನಾವು ನೋಡಿದ್ದೀವಿ. ಈ ಬಾರಿ ಏನು ಔಟ್ಪುಟ್ ಬರ್ಬೋದು, ಅಥವಾ ಅವ್ರೇನು ಹೇಳ್ತಾ ಇದ್ದಾರೆ ಇದು ಸೆಲೆಬ್ರೇಷನ್ಗೋಸ್ಕರ ಮಾಡ್ತಾ ಇರೋದು 6 ವರ್ಷದ ಸೆಲೆಬ್ರೇಷನ್ಗಂತ, ಆದ್ರೆ ಅದ್ರ ಒಳ ಮರುಮಗಳೇನು ವಿನೋದ್? ಪ್ರಮೋದ್ ಭೂಪಣ್ಣ, ಪ್ರಸ್ತುತವಾಗಿ ಈ ಒಂದು DCM DK ಶಿವಕುಮಾರ್ ಭೋಜನಕೂಟ ಏನು ಆಯೋಜನೆ ಮಾಡಿದ್ರೆ, ಈ ಒಂದು ಆಯೋಜನೆಯಲ್ಲಿ ಈಗ ಬರ್ತಕ್ಕಂತ ಒಂದು ಮೂಲಗಳ ಪ್ರಕಾರ ಇಲ್ಲಿ ಎಲ್ಲ ಬಣದ ಶಾಸಕರುಗಳಿಗೂ ಸಚಿವರುಗಳಿಗೂ ಒಂದು ಆಹ್ವಾನ ಹೋಗಿದೆ. ಅಂದ್ರೆ CM ಆಗಿರ್ಲಿ DCM ಆಗಿರ್ಲಿ, ಜೊತೆಗೆ ತಟಸ್ಥ ಬಂದವರಿಗಿರ್ತಕ್ಕಂತ ಒಂದು ಶಾಸಕರಿಗೆ ಸಚಿವರುಗಳಿಗೆ ಆಹ್ವಾನ ಹೋಗಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ರಾಜಕೀಯ ಚರ್ಚೆ ಮಾಡ್ತಾರ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಓಪನ್ ಅಪ್ ಆಗೇ ಇರ್ತಾರೆ, ಮತ್ತೆ ಈ ಟೇಬಲ್ ಕೂತಿರ್ತಾರಲ್ಲ ವಿಶೇಷವಾಗಿ, ಆ ಒಂದು ಸಂದರ್ಭ ಕೆಲ ಸಚಿವರು ಕೆಲ ಶಾಸಕರುಗಳು ತಮ್ಮ ವೈಯಕ್ತಿಕ ಒಪಿನಿಯನ್ ಹೇಳ್ಬೋದು ಹೊರತು ಈ ಒಂದು ಓಪನ್ ಅಪ್ ಆಗಿ ಈ ತರ ಒಂದು ತಮ್ಮ ಸಮಸ್ಯೆಗಳನ್ನಾಗ್ಲಿ, ಜೊತೆಗೆ ಒಂದು ತಮ್ಮ ಬಣ ಗುರುತಿಸಿಕೊಳ್ಳೋದಿರ್ತಾರಲ್ಲ, ಒಂದು CM ಮಾಡಿದಾರ DCM ಮಾಡಿದ್ರೆ ಅವ್ರು ಈ ತರ ಮಾತಾಡೋದು ಸ್ವಲ್ಪ ಸಾಧ್ಯತೆಗಳು ತಳ್ಳಿ ಹಾಕ್ಬೇಕು. ಯಾಕಂದ್ರೆ ಇಂಥ ದೊಡ್ಡ ಸಂದರ್ಭದಲ್ಲಿ ಅದು ಹೇಗ್ ಮಾತಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಆದ್ರೆ DCM DK ಶಿವಕುಮಾರ್ ಈ ಒಂದು ಔತಣ ಕೂಟಕ್ಕೆ CM ಬಣದ ಒಂದು ನಾಯಕರುಗಳು ಒಂದು ಕೌಂಟರ್ ಕೊಡ್ತಾರ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಈಗ ನೋಡಿ, DCM DK ಶಿವಕುಮಾರ್ ಒಂದು ಆಯೋಜನೆ ಮಾಡಿದ್ರೆ ಅದು ಇದಕ್ಕೆ CM ಮಾಡಿದವ್ರು ಎಷ್ಟು ಶಾಸಕರುಗಳು ಬರ್ತಾರೆ, ಎಷ್ಟು ಸಚಿವರುಗಳು ಬರ್ತಾರೆ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, G ಪರಮೇಶ್ವರ್, KN ರಾಜಣ್ಣ ಇವರೆಲ್ಲ ಒಂದು CM ಬಣದಲ್ಲಿ ಗುರುತಿಸಿಕೊಂಡ್ರು, ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಇನ್ನೇನು ಸಮಯ ಕಳೆದಂತೆ ಒಂದು ಶಾಸಕರುಗಳು ಬರ್ತಾರೆ, ಸಚಿವರುಗಳು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಂದಿನ ಒಂದು ಸಭೆಯಲ್ಲಿ ಅಂದ್ರೆ ಔತಣ ಕೂಟಕ್ಕೆ ಎಷ್ಟು ಜನ ಬಂದಿದ್ದಾರೆ, ಜೊತೆಗೆ ಯಾವ ಬಣದ ಶಾಸಕರುಗಳು ಬಂದಿದ್ದಾರೆ ಅನ್ನೋದು ಒಂದು ತೀವ್ರ ಕುತೂಹಲ ಮೂಡಿಸಿದೆ. ಸೊ ಹಾಗಾಗಿ ಇವತ್ತಿನ ಒಂದು ಡಿನ್ನರ್ಗೆ ಒಂದು 100ಕ್ಕೂ ಹೆಚ್ಚು ಜನ ಶಾಸಕರು ಬರಬಹುದು ಎಂದು ಅಂದಾಜಿಸಲಾಗಿದೆ. ಆದ್ರೆ ಡಿನ್ನರ್ ಸಂದರ್ಭದಲ್ಲಿ ಅದೆಷ್ಟು ಜನ ಬರ್ತಾರೋ, ಬರಲ್ವೋ, ಮತ್ತೆ ಬರದೇ ರೀಸನ್ಗಳು ಏನ್ ಹೇಳಿ ಸ್ಕಿಪ್ ಆಗ್ತಾರೋ ಅದು $1,000,000 ಪ್ರಶ್ನೆ. ಯಾಕಂದ್ರೆ ಕೆಲವೊಂದಿಷ್ಟು ಕಾರಣಗಳು ಟೆಕ್ನಿಕಲ್ ಕಾರಣಗಳು ಇರ್ತವೆ, ಮತ್ತೆ ಇನ್ನು ಕೆಲವೊಂದಿಷ್ಟು ಕಾರಣಗಳು ಬೇಕಂತಾನೆ ಸ್ಕಿಪ್ ಮಾಡುವಂತ ನಾಯಕರುಗಳು ಇದ್ದಾರೆ, CM ಮಾಡಿದವರಾಗಿರ್ಲಿ ಮತ್ತೆ ತಟಸ್ಥ ಬಂದವರಾಗಲಿ. ಸೊ ಹಾಗಾಗಿ ಯಾವ ನಾಯಕರ ನಡೆ ಏನಿರುತ್ತೆ, ಜೊತೆಗೆ ಇವತ್ತಿನ ಒಂದು ಸಭೆಯಲ್ಲಿ ಅಂದ್ರೆ ಔತಣ ಕೂಟದಲ್ಲಿ ಏನೇನು ವಿಚಾರಗಳು ಯಾರ್ಯಾರು ಚರ್ಚೆ ಮಾಡ್ತಾರೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಾದು ನೋಡ್ಬೇಕಿದೆ ಪ್ರಮೋದ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗಾಗಿ ಸಂತೋಷ್. ಡಿನ್ನರ್ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಇನ್ನಷ್ಟೇ ಕಾದು ನೋಡಬೇಕಾಗಿದೆ.